ಈ ಬ್ರ್ಯಾಂಡ್ಗಳು ಬಂದು ಕಂಪನೀಸು ಭಾಳಷ್ಟು ಆಯುರ್ವೇದ ಅಂತ ಹೇಳ್ಕೊಂಡು ಒಂದು 10 mg 20 mg ಇಲ್ಲ ಎಕ್ಸ್ಟ್ರಾಕ್ಟ್ ಮಾಡಿರೋ ಔಷಧಿಗಳು ಅಶ್ವಗಂಧದ ಒಂದು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಅವರು 20 mg 30 mg 500 mg ಥರ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ಏನಾಗುತ್ತೆ, ಹೆಸರು ಮಾತ್ರ ಆಯುರ್ವೇದ, ಬಟ್ ಆಯುರ್ವೇದ ಸಿದ್ಧಾಂತದ ಮೇಲೆ ಅದನ್ನು ತಯಾರಿಕೆ ಮಾಡಿಲ್ಲ. ಸೊ ಅದನ್ನು ಆ್ಯಕ್ಚುಲಿ ನಾವು ಹೇಳಬೇಕಂದ್ರೆ ಸಿದ್ಧಾಂತದ ಪ್ರಕಾರ ಇದು ಆಯುರ್ವೇದ ಔಷಧಿನೇ ಅಲ್ಲ. ಸರ್, ಈ ತರ ನಕಲಿ ಜಾಲಗಳು ಹರಡೋದ್ರಿಂದ ಅಂದ್ರೆ ತಪ್ಪು ಮಾಹಿತಿ ಸಂದೇಶಗಳು ಹರಡೋದ್ರಿಂದ ಆಯುರ್ವೇದಕ್ಕೆ ಒಂದು ಎಷ್ಟು ಕೆಟ್ಟ ಹೆಸರು ಬರುತ್ತೆ ಸರ್? ಈಗ ಆಗಿರೋದೇ ಹಾಗೆ, ಆಯುರ್ವೇದಕ್ಕೆ ತುಂಬ ಕೆಟ್ಟ ಹೆಸರು ಬಂದಿದೆ. ಕೆಟ್ಟ ಹೆಸರು ಬಂದಿರೋದು ಶಾಸ್ತ್ರೋಕ್ತ ಔಷಧಿಯಿಂದ ಅಲ್ಲ. ಈ ಎಲ್ಲ ಜಾಲತಾಣದಲ್ಲಿ ಮಾಡ್ತಾ ಇದ್ದಾರೆ. ಒಂದೊಂದು ಕಂಪ್ನಿ ಬರುತ್ತೆ, ಅವರು ಒಂದು ಆಯುರ್ವೇದಿಕ್ ಅಂತೇಳಿ ಒಂದು ಔಷಧಿ ಬಿಟ್ಬಿಡ್ತಾರೆ, ಇಲ್ಲ ಶ್ಯಾಂಪೂ ಮಾಡ್ತಾರೆ ಆಯುರ್ವೇದಿಕ್ ಅಂತೇಳಿ. ನಮ್ಮದ್ರಲ್ಲಿ ಶ್ಯಾಂಪೂನೇ ಇಲ್ಲ ಆಯುರ್ವೇದಿಕಲ್ಲಿ. ಸೊ ಸುಮ್ಮನೆ ಒಂದು ಇಂಗ್ರೀಡಿಯೆಂಟ್ ಹಾಕೋದು, 4 ಇಂಗ್ರೀಡಿಯೆಂಟ್ ಹಾಕೋದು, ಅದನ್ನು ಹಾಕಿದ ತಕ್ಷಣ ಓ ನೋಡಿ ಇದು ಆಯುರ್ವೇದಿಕ್ ಅಂತ. ಸೊ ನಮ್ಮ ಜನರಲ್ಲಿ ಅದು ಅವೇರ್ನೆಸ್ ಇರೋಲ್ಲ, ಇದು ಆಯುರ್ವೇದನ ಇಲ್ವೋ ಅಂತೇಳಿ. ಯಾಕಂದರೆ ಒಂದು ಭಾಷೆ ಪ್ರಾಬ್ಲಮ್. ಆಯುರ್ವೇದದಲ್ಲಿ ಬರೋದು ಎಲ್ಲ ವಿಷಯಗಳು ಸಂಸ್ಕೃತದಲ್ಲಿದೆ. ಕನ್ನಡದಲ್ಲಿ ಕೆಲವೊಂದು ಮಾತ್ರ ಬುಕ್ಸ್ ಇದೆ, ಹಳೆ ಬುಕ್ಸ್. ಇವತ್ತಿಲ್ಲ, ಅದು ಕನ್ನಡದಲ್ಲಿ ಯಾವ ಬುಕ್ಸ್ ಸಿಗಲ್ಲ. ಈ ಹೊಸದಾಗೇನೋ ಬರೀತಾ ಇದ್ದಾರೆ ಮತ್ತೆ. ಎಲ್ಲದು ಸಂಸ್ಕೃತದಲ್ಲಿರೋದು. ಆಮೇಲೆ ಔಷಧಿಗಳು ಸಂಸ್ಕೃತದಲ್ಲಿರೋದು. ಸೊ ನಮ್ಮ ಏನು ಹೇಳ್ತಾರೆ ಅದನ್ನು, ಆಮ್ ಆದ್ಮಿ ಅವರಿಗೆ ಅದು ತಿಳುವಳಿಕೆ ಬರೋಲ್ಲ. ಸಾಮಾನ್ಯ ಜನರಿಗೆ ಸಂಸ್ಕೃತ ಈ ಪುಟಪಕ್ಕ ವಿಷಮ ಜ್ವರ ಅಂತ ಕೊಲ್ಲೋ ಹಾಕ್ತಿರೋದು ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಪ್ರೊನೌನ್ಸ್ ಮಾಡೋದು. ಮತ್ತೆ ಅರ್ಥ ಮಾಡಿಸೋದು ಯಾರಿಗೆ ಸರ್? ಅರ್ಥ ಮಾಡಿಸೋದು ಒಂದು ಆಯುರ್ವೇದ ವೈದ್ಯರ ಇದು ಏನದು ರೆಸ್ಪಾನ್ಸಿಬಿಲಿಟಿ. ಅವರೇ ಮಾಡಬೇಕು ಅದನ್ನು, ಅವರೇ ಅದನ್ನು ತಿಳಿಸಿ ಹೇಳಬೇಕು. ಬಟ್ ಇವತ್ತು ಏನಾಗಿದೆ ಅಂತ ಹೇಳಿದರೆ ಯಾರ ಹತ್ರನೂ ಸಮಯ ಇಲ್ಲ, ಆಯಿತಾ? ನೋಡೋಕ್ಕೆ ಸಮಯ ಇದೆ, ಕೇಳೋಕ್ಕೆ ಸಮಯ ಇಲ್ಲ. ಯೂಟ್ಯೂಬಲ್ಲೂ ಯಾರು ಏನು ಕೇಳೋದಿಲ್ಲ, ನೋಡ್ತಾರಷ್ಟೇ. ಫೇಸ್ಬುಕ್ಕಲ್ಲಿ ಅಷ್ಟೇ, ನೋಡೋದಷ್ಟೇ ಏನು ಆಗ್ತಾ ಇದೆ ಅಂತೇಳಿ. ಕೇಳೋ ಸಮಯ ಇಲ್ಲ. ವೈದ್ಯರ ಹತ್ರ ಹೋದ್ರು ವೈದ್ಯರೂ ತುಂಬ ಬ್ಯುಸಿಯಾಗಿದ್ದಾರೆ. ಅವ್ರ ಹತ್ರನೂ ಹೋದಾಗ ಇವರು ಕೇಳಲ್ಲ, ವೈದ್ಯರು ಕೆಲವೊಬ್ಬರು ಸರಿಯಾಗಿ ಹೇಳೋದಿಲ್ಲ. ಬಟ್ ಈಗ ಕೊನೆಗೆ ಏನಾಗಿದೆ, ನಮ್ಮ ಆಯುರ್ವೇದಕ್ಕೆ ಹೆಸರಿಗೆ ಧಕ್ಕೆ ಬೀಳುತ್ತೆ.